ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮಧುಗಿರಿ ಹುಡುಗ ಮಂಜು. ಇವತ್ತು ನಾವು ತಿಳಿಸೋದೇನೆಂದರೆ, ನಿಮ್ಮ ಮನೆಯಲ್ಲಿ ಹೊಸ DTH ಕನೆಕ್ಷನ್ ಬೇಕಾ ಅಥವಾ ಹಳೆಯ ಕನೆಕ್ಷನ್ ರೀಫಿಟ್ಟಿಂಗ್ ಮಾಡಿಸಬೇಕಾ, ರೀಚಾರ್ಜ್ ಮಾಡಿಸಬೇಕಾ? ಸನ್ ಡೈರೆಕ್ಟ್, ಟಾಟಾ ಪ್ಲೇ, ಏರ್ಟೆಲ್ DTH ಸೇರಿದಂತೆ ಹೊಸ ಕನೆಕ್ಷನ್, ಡಿಶ್ ರೀಫಿಟ್ಟಿಂಗ್, ಸೆಟಪ್ ಬಾಕ್ಸ್ ಮತ್ತು ರೀಚಾರ್ಜ್ ಸೌಲಭ್ಯಗಳು ಲಭ್ಯವಿವೆ. ಉತ್ತಮ ಸಿಗ್ನಲ್, ಸರಿಯಾದ ಇನ್ಸ್ಟಾಲೇಷನ್ ಮತ್ತು ನಿಮ್ಮ ಅಗತ್ಯಕ್ಕೆ ರೀಚಾರ್ಜ್ ಪ್ಲ್ಯಾನ್ ಮಾಡಿಕೊಡಲಾಗುತ್ತದೆ. ಹೊಸ DTH ಕನೆಕ್ಷನ್ ಮತ್ತು ರೀಚಾರ್ಜ್ ಪ್ಲ್ಯಾನ್ಗಳಿಗಾಗಿ ಮತ್ತು ರೀಫಿಟ್ಟಿಂಗ್ಗಳಿಗಾಗಿ ನೀವು ಸಂಪರ್ಕಿಸಿ. ನನ್ನ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಮಂಜು ಫಾರೆಕ್ಸ್ ಕನ್ನಡಿಗ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಸಿಗ್ತಲೇ ನೀಟಾಗಿ ಫಿಟ್ ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್. ಎಲ್ಲ ಆಲ್ಮೋಸ್ಟ್ ಆಲು ಈ ಸೌಂಡ್ ಬಂತು ಅಂತ ಅಂದರೆ ಡಿಜಿಟಲ್ ಮೀಟ್ರಲ್ಲಿ ಅದು ಗ್ರೀನ್ ಲೈನು ಪಾಸ್ ಆಗ್ತಾ ಐತೆ ಅಂದರೆ ಅಲ್ಲೇ ಸಿಗ್ನಲ್ ಇರ್ತದೆ. ಅದನ್ನು ಕ್ಯಾಚ್ ಮಾಡಿಕೊಂಡು ಯಾವ ಟಾಟಾ ಸ್ಕೈ, ಸನ್ ಡೈರೆಕ್ಟು, ಏರ್ಟೆಲ್ ಯಾವುದನ್ನ ಡಿಶ್ ಆಗಿರಲಿ ಡಿಜಿಟಲ್ ಮೀಟ್ರು ಸಪೋರ್ಟ್ ಮಾಡ್ತದೆ. ಅದನ್ನು ಸೆಟ್ ಮಾಡ್ಕೊಂಡು ಸಿಗ್ನಲ್ ಸಿಗ್ತಾಳೆ ನೀಟಾಗಿ ಫಿಟ್ಟಿಂಗು ಬಿಗಿಯಾಗಿರ್ಬೇಕು. ಈ ಬೇಸ್ ಮಟ್ಟ ಬಿಗಿ ಇರಬೇಕು ಮೇನ್. ಈ ಬೇಸ್ ಮಟ್ಟ ಬಿಗಿ ಇಲ್ಲ ಅಂತಂದರೆ ಆಗಾಗಲೇ ಕಸ್ಟಮರು ಚಾನಲ್ ಬರ್ತಾ ಇಲ್ಲ, ಮಳೆಗೆ ನಿಂತೋಯ್ತು, ಇವೆಲ್ಲ ಪ್ರಾಬ್ಲಮ್ ಬರ್ತದೆ. ಈ ಬೇಸ್ ಮಟ್ಟ ಬಿಗಿ ಮಾಡ್ಬಿಟ್ಟು ಸುಮಾರು ಜನ ಇದು ಅಳ್ಳಾಡ್ತಾ ಇದ್ರು, ಅಣ್ಣ ಹಂಗೆ ನೋಡಿ ಹೆಚ್ಚು ಕಮ್ಮಿ ಫಿಟ್ ಮಾಡೋ ಅಂತಾರೆ. ಆದಷ್ಟು ಬಿಗಿ ಇರೋ ಜಾಗದಾಗೆ ಫಿಟ್ ಮಾಡಿಸ್ಕೊಳ್ರಿ. ಯಾರನ್ನ ಆಗಲಿ ಫಿಟ್ ಮಾಡೋರು ಇನ್ನೇನು ಮಾಡ್ತಾರೆ, ಇರೋ ಜಾಗನೇ ಅದು ಅಲ್ಲೇ ಫಿಟ್ ಮಾಡೋ ಅಂದಾಗ ಮಾಡ್ತಾರೆ. ಕಸ್ಟಮರು ನೀಟಾಗಿ ಜಾಗ ಯಾವ ಜಾಗ ಬೇಕೋ ಆ ಜಾಗಕ್ಕೆ ನೀಟಾಗಿ ಹಾಕಿಸ್ಕೊಳ್ರಿ. ಸನ್ ಡೈರೆಕ್ಟ್ ಫಿಟ್ ಮಾಡೋದು ನಿಮಗೆ ಕರೆಕ್ಟಾಗಿ ಐತೆ ಅಣ್ಣ? ಓಕೆ ಆಗಿದೆ ಅವರೇ, ಚೆನ್ನಾಗಿ ಬರ್ತಾ ಇದೆ, ಏನೂ ತೊಂದರೆ ಇಲ್ಲ. ತುಂಬ ಕ್ಲಿಯರಿಟಿ ಚೆನ್ನಾಗಿ ಬರ್ತಾ ಇದೆ. ಯಾರು ಬೇಕಾದ್ರೂ ಇವ್ರ ಹತ್ರ ಸನ್ ಡೈರೆಕ್ಟು ಫಿಟ್ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಫಿಟ್ ಮಾಡಿಕೊಡ್ತಾರೆ, ಏನೂ ತೊಂದರೆ ಇಲ್ಲ. ಇವೆ ಕ್ಲಿಯರಾಗಿ ಮಾಡಿಕೊಡ್ತಾರೆ. ಅಣ್ಣ ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಅಂತ. ಇಂದಿರಾ ಗ್ರಾಮ ಇದೆ. ಇಂದಿರಾ ಗ್ರಾಮ ಅಂತ ಇದೆ, ಬರುನಹಳ್ಳಿ ಪೋಸ್ಟು. ನಾವು ನಮ್ಮ ಕೆಲಸ ಇಷ್ಟ ಆಯ್ತು? ಹಾಂ, ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನಾನು ಹೇಳ್ತೀನಿ ನನಗೆ, ಎಲ್ಲರೂ ಮಳೆ ಹೊಡೆದು ಮಾಡಿಕೊಡೋರು ಇವರು ಹೋಲ್ಸ್ ಹಾಕಿ ಕ್ಲೀನಾಗಿ ನೆಟ್ಟಾಗಿ ಟೈಟ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕೆಲಸ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.